ಇದು ಗಿರೀಶನ ಭಾವನೆ. ಆ ಮಾತನ್ನು ಕೇಳಿ ಶ್ರೀರಾಮಕೃಷ್ಣರು ಅತ್ಯಂತ ಸಂಪ್ರೀತರಾಗ್ತಾರೆ. ಯಾಕಂದ್ರೆ ಅವರು ಅದನ್ನು ಕೇವಲ ಮಾತಿಗೆ ಹೇಳಿದ್ದಲ್ಲ, ಅದು ಅವನ ಹೃದಯಾಂತರಾಳದ ಭಾವನೆ, ಅಲ್ಲಿರುವ ಎಲ್ಲ ಭಕ್ತರ ಭಾವನೆ. ಶ್ರೀರಾಮಕೃಷ್ಣರು ಸಾಕ್ಷಾತ್ ಅವತಾರ. ಅವರ ಬಗ್ಗೆ ನಾವು ಎಷ್ಟು ಹೇಳಿದ್ರು ಅದು ಮುಗಿಸಲಿಕ್ಕೆ ಆಗಲ್ಲ. ಅದನ್ನು ಕೇಳಿ ಶ್ರೀರಾಮಕೃಷ್ಣರು ಅತ್ಯಂತ ಸಂಪ್ರೀತರಾಗ್ತಾರೆ. ಅವರು ಭಾವಾವಸ್ಥೆಗೆ ಹೋಗ್ತಾರೆ. ಭಾವಾವಸ್ಥೆಯಲ್ಲಿ ಇಟ್ಕೊಂಡು ಅವರು ದಿವ್ಯವಾದ ಅತ್ಯಂತ ಕೋಮಲವಾದ ಧ್ವನಿಯಿಂದ ಹೇಳ್ತಾರೆ, ನಾನು ನಿಮಗೆ ಇನ್ನೇನು ತಾನೇ ಹೇಳಲಿ, ನಿಮಗೆಲ್ಲ ಆಧ್ಯಾತ್ಮಿಕ ಜಾಗೃತಿ ಉಂಟಾಗಲಿ. ನಾನು ನಿಮಗೆ ಇನ್ನೇನು ತಾನೇ ಹೇಳಲಿ, ನಿಮಗೆಲ್ಲ ಆಧ್ಯಾತ್ಮಿಕ ಜಾಗೃತಿ ಉಂಟಾಗಲಿ. ಸೇರಿದ್ದ ಜನರೆಲ್ಲರಲ್ಲಿ ಒಂದು ಅದ್ಭುತ ಆಕಾರವನ್ನು ಉಂಟು ಮಾಡಿಬಿಟ್ಟು ಶ್ರೀರಾಮಕೃಷ್ಣರ ಆ ಮಾತಿನ ಶಕ್ತಿ ಎಂತಹುದಾಗಿತ್ತು ಅನ್ನುವುದನ್ನು ನಾವು ಕಲ್ಪಿಸಿಕೊಳ್ಳ